ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಸ್ರೇಲ್ ಇರಾನ್ ಯುದ್ಧ ಸ್ಟಾರ್ಟ್ ಆಗಿದೆ. ತುಂಬ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಇಸ್ರೇಲ್ ಕಡೆಯಿಂದ ಬೃಹತ್ ಮಟ್ಟದ ದಾಳಿ ಆಗಿದೆ. ಇರಾಕ್ ಮತ್ತು ಇರಾನಲ್ಲಿ 1,500 2,000 ಜನಗಳು ಸತ್ತಿದ್ದಾರೆ. ನಮಗೇನೆಂದರೆ ಈ ಒಂದು ಯುದ್ಧವನ್ನು ನಿಲ್ಲಿಸುವ ಒಂದು ಪ್ಲಾನ್ ಏನಾದರೂ ಇದೆ, ಯಾರಾದರೂ ಹೋಗಿ ನಿಲ್ಲಿಸ್ತಾರೆ ಅನ್ನೋ ಒಂದು ಆಸೆ ಇದೆ. ಬಟ್ ಡೇ ಬೈ ಡೇ ಯುದ್ಧಗಳು ನಡೆಯೋದ್ರಿಂದ ಬೆಲೆಗಳು ಜಾಸ್ತಿ ಆಗುತ್ತೆ. ಡ್ರೈ ಫ್ರೂಟ್ಸು ಮತ್ತು ಬಟ್ಟೆಗಳ ಬೆಲೆ, ಪ್ರತಿಯೊಂದರ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈ ಯುದ್ಧಗಳು ನಿಲ್ಲಬೇಕಾದರೆ ಎಲ್ಲ ಒಂದು ದೇಶದವರು ಕೂಡ ಅವರಿಗೆ ಏನಂದರೆ ಒಂದು ಸಂದರ್ಶನವನ್ನು ಮಾಡಬೇಕಾಗುತ್ತೆ. ಪ್ರೆಸಿಡೆಂಟ್ಗಳ ಸಂದರ್ಶನವನ್ನು ಮಾಡಬೇಕಾಗುತ್ತೆ, ಶೃಂಗಸಭೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ಎರಡು ಕಡೆಯಿಂದ ಯಾವುದೇ ಒಂದು ಮಾತುಕತೆಯನ್ನು ಗಮನ ಕೊಟ್ಟು ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರ ಮನಸ್ಸಲ್ಲಿ ಒಂದು ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳಿ ಇಬ್ಬರಿಗೆ ತಿಳುವಳಿಕೆಯನ್ನು ಕೊಟ್ಟು ಈ ಯುದ್ಧವನ್ನು ನಿಲ್ಲಿಸಿದಾದರೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಏಕೆಂದರೆ ಇವಾಗ ಇರಾನ್ ಕೂಡ ಅವರು ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅವರು ಕೂಡ ತುಂಬ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಒಟ್ಟಿನಲ್ಲಿ 1,500-2,000 ಜನರು ಸತ್ತಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳು ಬಿದ್ದಿವೆ. ದಯವಿಟ್ಟು ನಮ್ಮ ಕಡೆಯಿಂದ ಏನಾಗುತ್ತೆ, ಇಂಡಿಯಾದ ಕಡೆಯಿಂದ ಏನು ಸಹಾಯ ಆಗುತ್ತೆ ಮಾಡಬಹುದು. ಆದರೆ ಎರಡು ದೇಶಗಳ ಮಧ್ಯಂತರ ವಹಿಸಿ ಈ ಯುದ್ಧವನ್ನು ಸ್ಟಾಪ್ ಮಾಡಬೇಕಾಗಿದೆ. ಇದರಿಂದ ಒಂದು ಪೀಸ್ಫುಲ್ ಮೈಂಡ್ ಎಲ್ಲರಿಗೂ ಬರುತ್ತೆ. ಯಾಕಂದ್ರೆ ವಾರ್ ಇದ್ರೆ ಡೇಂಜರ್. ಇದು ಪ್ರತಿಯೊಬ್ಬರ ಜೀವನವನ್ನು ನಾಶ ಮಾಡುತ್ತದೆ. ಯಾರು ಬಲಿಷ್ಠವಾಗಿದ್ದಾರೆ, ಯಾರು ಕನಿಷ್ಠವಾಗಿದ್ದಾರೆ ನೋಡಲ್ಲ, ಎಲ್ಲರ ಜೀವನವನ್ನು ಹಾಳು ಮಾಡುತ್ತದೆ. ನಾವು ದೇವರ ಹತ್ರ ಬೇಡಿಕೊಳ್ಳುವುದು ಇಷ್ಟೇ, ದೇವರೇ ಈ ಒಂದು ಯುದ್ಧವನ್ನು ನಿಲ್ಲಿಸಿ ದೇಶದ ಒಂದು ಶಾಂತಿಗಾಗಿ, ಎಲ್ಲಾ ದೇಶಗಳ ಶಾಂತಿಗಾಗಿ ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ ಅವೆಲ್ಲರನ್ನು ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ನಾನು ಹೋಪ್ ಮಾಡೋದೇನೆಂದ್ರೆ, ನಮ್ಮ ಇಂಡಿಯಾ ಕಡೆಯಿಂದ ಮಧ್ಯಸ್ಥಿಕೆ ನಮ್ಮ ಪ್ರಧಾನಮಂತ್ರಿಯವರು ವಹಿಸಿದ್ದಾದರೆ ಯುದ್ಧವನ್ನು ನಿಲ್ಲುವ ಚಾನ್ಸಸ್ ತುಂಬಾ ಇದೆ. ಮತ್ತೆ ಬೇರೆ ಚೈನಾದವರು ಕೂಡ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ. ಯಾಕಂದ್ರೆ ಯುದ್ಧದಿಂದ ಎಲ್ಲವೂ ಸರ್ವನಾಶವಾಗುತ್ತದೆ. ಒಂದು ಕಡೆ ಹಾಕಿದ ಬಾಂಬುಗಳು 8 ಜನರೇಷನ್ ವರೆಗೂ ರೇಡಿಯಂ ಇರುತ್ತೆ. ಆ ರೇಡಿಯಂದಿಂದ ಬೆಳೆಗಳು ಬರುವುದಿಲ್ಲ. ಹುಟ್ಟುವ ಮಕ್ಕಳು ಕೂಡ ತುಂಬಾ ಕೆಟ್ಟದಾಗಿ ಹುಟ್ಟುತ್ತಾರೆ. ಅವರಿಗೆ ಗ್ರೋತ್ ಇರುವುದಿಲ್ಲ. ಆದ್ದರಿಂದ ಯುದ್ಧ ನಿಲ್ಲಿಸುವುದು ತುಂಬಾ ಮುಖ್ಯವಾಗಿದೆ. ನಾನು ದೇವರಲ್ಲಿ ಬೇಡಿಕೊಳ್ಳೋದು ಇಷ್ಟೇ, ಯಾರಾದರೂ ಹೋಗಿ ಈಗ ದೇವರಲ್ಲಿ ಬೇಡಿಕೊಳ್ಳೋದು ಇದೇ ಏನಂದರೆ, ಯುದ್ಧವು ಖಂಡಿತವಾಗಿ ಆಗಬಾರದು, ಯುದ್ಧವನ್ನು ನಿಲ್ಲಿಸೋ ದೇವರೇ. ಬಟ್ ಇವಾಗ ಯಾವುದೇ ಬೇರೆ ದೇಶದವರು ಹೋಗಿ ಅಲ್ಲಿ ಮಧ್ಯಂತರ ಹೋಗಿ ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿ ಮಧ್ಯಸ್ಥಿಕೆ ವಹಿಸಿ ಯುದ್ಧವನ್ನು ನಿಲ್ಲಿಸಿದಾದರೆ ಅದು ನಮಗೆ ತುಂಬಾ ಮುಂದೆ ಫ್ಯೂಚರ್ ನಮಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು.